ರಾಜ್ಯದಲ್ಲಿ ಇವತ್ತು ಲಿಂಗಾಯತ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಯಿತು, ವಾಕ್ ಸಮರವೂ ನಡೆಯಿತು. ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಲಿಂಗಾಯತರಲ್ಲಿ ಅನೇಕ ಜನ ಪ್ರಾಮಾಣಿಕರಿದ್ರು, ಆದರೆ ಬಸವರಾಜ ಬೊಮ್ಮಾಯಿ ಮಾತ್ರ ಅಪ್ರಾಮಾಣಿಕ ಆಗ್ಬಿಟ್ಟವನೇ ಅಂತ ಹೇಳಿದೆ. ಲಿಂಗಾಯತರೆಲ್ಲ ಅಪ್ರಾಮಾಣಿಕರು ಅಂತ ಹೇಳಲಿಲ್ಲ. ಬಹಳ ಹಗುರವಾಗಿ ಮಾತನಾಡಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಸಮಾಜದವರು ಕೊಡ್ತಾರೆ. ಬೇಜವಾಬ್ದಾರಿಯಿಂದ ಮಾತನಾಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಬಹಳ ಹಗುರವಾಗಿ ಟೀಕೆ ಮಾಡ್ತಾ ಇದ್ದಾರೆ, ಅದರ ಜನ ಪಾಠ ಕಲಿಸ್ತಾರೆ. ಇವರು ಬಸವರಾಜ ಬೊಮ್ಮಾಯಿ ಬಹಳ ಕರಪ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೀನಿ. ವಾಟ್ ಈಸ್ ರಾಂಗ್ ಇನ್ ದಟ್? ಅದಕ್ಕೆ ಜಾತಿ ವಿರುದ್ಧ ಹೇಳಿದ್ದೀನಾ? ಲಿಂಗಾಯತರ ಮುಖ್ಯಮಂತ್ರಿ ಮಾಡಿ ನಾವು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ 4 ಮುಖ್ಯಮಂತ್ರಿಗಳಾಗಿದ್ದಾರೆ. 4ರಲ್ಲಿ 3 ಜನ ಮುಖ್ಯಮಂತ್ರಿಗಳು ಲಿಂಗಾಯತರಿದ್ದಾರೆ. ನಿಮ್ಗಷ್ಟು ಭಾಳ ಪ್ರೀತಿ ಇದೆಲ್ಲ ರಾಹುಲ್ ಗಾಂಧಿ ಅವರೇ, ಹೇಳ್ರಿ ಲಿಂಗಾಯತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ವಿವಾದ ಆಗ್ತಕ್ಕಂಥ ಹೇಳಿಕೆ ಕೊಟ್ಟೇ ಇಲ್ಲ, ಆ ಥರ ಕೊಟ್ಟೇ ಇಲ್ಲ. ಇದು ತಿರುಚಿರ್ತಕ್ಕಂಥದ್ದು. ನಾನು ನೋಡಿ ಅವ್ರ ಹೇಳಿಕೆ ವಿಡಿಯೋದಲ್ಲಿದೆ. ಈಗಿನ ಕಾಲದಲ್ಲಿ ತಿರ್ಸೋಕ್ಕಾಗಲ್ಲ, ಹಿಂದೆಲ್ಲ ಬರ್ಕೊಳ್ತಿದ್ರು, ಏನೋ ತಿರ್ಚಿದ್ರು. ವಿಡಿಯೋದಲ್ಲಿದೆ ಭಾಳ ಸ್ಪಷ್ಟವಾಗಿ.